ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ಚೆನ್ನಾಗಿದ್ದೀವಿ. ಏನಪ್ಪ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾವು ನೆಕ್ಸ್ಟ್ ಮಂತು ನನ್ನ ಹಸ್ಬೆಂಡ್ ಮನೆಗೆ ಹೋಗೋದ್ರಿಂದ ನನ್ನ ಮಗಳಿಗೆ 28 ಬಂದರೆ 8 ಕಂಪ್ಲೀಟ್ ಆಗಿ 9 ಮಂತ್ಗೆ ಬೀಳುತ್ತೆ. 9 ಮಂತ್ಗೆ ಗಂಡನ ಮನೆಗೆ ಕರ್ಕೊಂಡೋಗಿ ತೊಟ್ಲು ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದಕ್ಕೆ ಈಗ ನೆಕ್ಸ್ಟ್ ಮಂತ್ ಹೋಗ್ಬೇಕಲ್ವ, ಪಾಪುಗೆ ಬೆಳ್ಳಿ ಐಟಮ್ ಎಲ್ಲ ತೊಗೊಬರೋಣ ಅಂತ ಅಂಗಡಿಗೆ ಬಂದಿದ್ದೀವಿ. ಇಲ್ಲೇ ನಾವು ಬೆಳ್ಳಿ ಐಟಮ್ ಎಲ್ಲ ತೊಗೊಳೋದಾದರೆ ದೊಡ್ಡಹಳ್ಳಿಗೆ ಬರೋದು. ಅಲ್ಲಿ ತೊಗೊಂಡು ಚಿಕನ್ ಎಲ್ಲ ತೊಗೊಂಡು ಮನೆಗೆ ಹೋಗೋಣ, ಇವತ್ತು ಸಂಡೇ ಅಲ್ವಾ ಅಂದ್ಬಿಟ್ಟು ಚಿಕನ್ ಅಂಗಡಿಗೂ ಕೂಡ ಬಂದಿದ್ದೀನಿ. ಮನೆಗೆ ಹೋಗಿ ತೋರಿಸ್ತೀನಿ ಗೈಸ್ ನಾನು ಏನೇನು ತೊಗೊಂಡೆ, ಎಷ್ಟಾಯಿತು ಅಂತ. ಇವಾಗ ಬೆಳ್ಳಿ ಐಟಮ್ ಎಲ್ಲ ತೊಗೊಂಡಾಯ್ತು. ಮನೆಗೆ ಹೋಗ್ಬಿಟ್ಟು ನಾನು ಏನೇನು ತೊಗೊಂಡೆ ಏನು ಅಂತ ತೋರಿಸ್ತೀನಿ ಎಷ್ಟಾಯಿತು ಅಂತ. ತರಕಾರಿ ತೊಗೊಂಡು ಸ್ವಲ್ಪ ಮನೆಗೆ ಚಿಕನ್ ತೊಗೊಂಡಿರೋ ಸಂಡೇ ಅಲ್ವಾ, ಚಿಕನ್ ತೊಗೊಂಡು ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಬಂದು ಮತ್ತೆ ಒಂದ್ಸಲಿ ಹೋಗಿದ್ವಿ ನಾವು, ಯಾಕಂದರೆ ಸ್ವಲ್ಪ ದೊಡ್ಡ ಸೈಜ್ ತಂದುಬಿಟ್ಟಿದ್ವಿ. ಅದಾಗದೆ ಕಳ್ಕೊಂಡೇ ಹೋಗ್ತಾಯಿತ್ತು. ಆ ಥರ ದೊಡ್ಡ ಸೈಜ್ ತಂದುಬಿಟ್ಟಿದ್ದೆ. ಮತ್ತೆ ಹೋಗಿ ತೊಗೊಂಡು ಪಾಪುನ ಎತ್ಕೊಂಡು ಹೋಗಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ತಂದುಬಿಟ್ಟಿದ್ವಿ. ಯಾಕಂದರೆ ಒಂದು 2 ಇಯರ್ಸ್ವರೆಗೂ ಹಾಕೊಳ್ಳೋಂಗೆ ತೊಗೊಬಂದ್ಬಿಟ್ಟಿದ್ದೆ. ಮತ್ತೆ ಹೋಗಿ ಚೇಂಜ್ ಮಾಡ್ಕೊಬಂದೆ. ಆದರೆ ಮತ್ತೆ ನನ್ನ ಮಗಳಿಗೆ ಅದು ಕೈದು ಏನಂದರೆ ಡೈಲಿ ವೇರ್ಗೆ ಬ್ಲ್ಯಾಕ್ ಮತ್ತು ವೈಟ್ ಮಿಕ್ಸ್ ಆಗಿರೋದು ಬೆಳ್ಳಿದು ಬಳೆ ಬರುತ್ತಲ್ವ, ಸೊ ಅದನ್ನು ತಂದಿದ್ವಿ. ಆಲ್ರೆಡಿ ಬೆಳ್ಳಿ ಬಳೆ ಇತ್ತು ಅವಳ ಹತ್ರ. ಅದಕ್ಕೆ ಬೆಳ್ಳಿ ಆ ಥರದ್ದು ಡೈಲಿ ವೇರ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಬಂದೆ. ಅದು ಕೂಡ ಮತ್ತೆ ಸ್ವಲ್ಪ ಲೂಸ್ ಇತ್ತು. ಅದನ್ನು ಮತ್ತೆ ಕೊಟ್ಟು ಕಳಿಸಿದ್ದೀನಿ ನನ್ನ ಹಸ್ಬೆಂಡ್ ಕೈಲಿ, ಚೇಂಜ್ ಮಾಡ್ಕೊಂಬನ್ನಿ ಅಂತ. ಅದೊಂದು ಬಿಟ್ಟು ಇನ್ನು ಬೇರೆ ಏನೇನು ತೊಗೊಂಡೆ ಅಂತ ಎಲ್ಲ ತೋರಿಸ್ತೀನಿ ಆಯಿತಾ. ಅದಕ್ಕಿಂತ ಮುಂಚೆ ನೀವು ಯಾರ್ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾನೇ ಇಲ್ಲ. ಪ್ಲೀಸ್ ಗೈಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಾಯಿದ್ದೆ, ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಇವಾಗ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಇವಾಗ ಬನ್ನಿ. ಸ್ವಲ್ಪ ಕತ್ಲೆ ಅನಿಸುತ್ತೆ, ಯಾಕಂದರೆ ಕರೆಂಟ್ ಇಲ್ಲ. ಓಕೆ, ತೋರಿಸ್ತೀನಿ ಹಂಗೆ. ಇದು ಅವಳಿಗೆ ಆಲ್ರೆಡಿ ಫಸ್ಟೇ ಇತ್ತು ಈ ಥರ ಬ್ಯಾಂಗಲ್ಸು. ಈ ಥರ ಬೇಡ, ಇದು ಎಲ್ಲಾದರೂ ಹೋದಾಗ ಹಾಕ್ಕೊಳ್ಳೋಣ ಡೈಲಿ ವೇರ್ಗೆ ಅಂತ ಬ್ಲ್ಯಾಕ್ ಮಣಿ ಮಿಕ್ಸ್ ಆಗಿರೋಂಥದ್ದು. ಅದು ತೋರಿಸ್ತೀನಿ ಅಷ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ. ಅದು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಬರೋಕ್ಕೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಇವಾಗ ಈ ಥರದ್ದು ಬೇಡ ಅಂದ್ಬಿಟ್ಟು ಅದು ತೊಗೊಬಂದಿದ್ದೀವಿ. ಅದಾದಮೇಲೆ ಈ ಥರ ಕಾಲಿಗೆ ಕಡ್ಗ ತೊಗೊಬಂದ್ವಿ. ನನ್ನ ಮಗಳು ಇತ್ತೀಚೆಗೆ ಇವಾಗ ಸ್ವಲ್ಪ ಸಣ್ಣ ಆಗ್ಬಿಟ್ಟಿರೋದ್ರಿಂದ ಆಗ್ತಾನೇ ಇರಲಿಲ್ಲ. ಇದು 2ನೇದು ಅಲ್ಲ, ಸಾರಿ 3ನೇದು. ಇದು ಫಸ್ಟ್ ಒಂದು ತೊಗೊಬಂದು ಮತ್ತೆ ಹೋಗಿ ಮತ್ತೆ ಬಂದಿರೋದು ಈ ಥರ ಆಯಿತು. ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟು ಕಾಲ್ಗೆಜ್ಜೆ. ಈ ಥರ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ, ಯಾಕಂದರೆ ಒಂದು 2 ಇಯರ್ಸು 2.5 ಇಯರ್ಸ್ವರೆಗೂ ಯೂಸ್ ಮಾಡಬೇಕಲ್ವ, ಸೊ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಮತ್ತು ಸೊಂಟಕ್ಕೆ ಈ ಥರ ಪ್ಲೈನಲ್ಲೇ ಒಂದೇ ಒಂದು ಗೆಜ್ಜೆ ಇರೋದು ಈ ಥರ ತೊಗೊಂಡಿದ್ದೀನಿ ಪ್ಲೈನಲ್ಲೇ. ಏನು ಬಾಯ್ ಬೇಬಿಗೆ ಹಾಕ್ಬೇಕಂತ ಏನಿಲ್ಲ ಅಲ್ವಾ, ಗರ್ಲ್ ಬೇಬಿಗೂ ಕೂಡ ಹಾಕ್ತಾರೆ. ನೀವು ಯಾರಾದರೂ ನಿಮಗೆ ಬೇಬಿ ಇದ್ದು ನೀವು ಕೂಡ ಗರ್ಲ್ ಬೇಬಿಗೆ ಹಾಕಿದ್ದೀರಾ ಅಂದರೆ ಕಾಮೆಂಟ್ ಮಾಡಿ ಆಯಿತಾ ಗೈಸ್. ಗರ್ಲ್ ಬೇಬಿಗೂ ಹಾಕ್ಬೋದು ಅಲ್ವಾ, ಗರ್ಲ್ ಬೇಬಿಗೂ ಹಾಕೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳಿಗೂ ಕೂಡ ತೊಗೊಬಂದಿದ್ದೀನಿ. ಮತ್ತು ಇದು ನೆಕ್ಸ್ಟು ನನಗೆ ಡೈಲಿ ಯೂಸ್ಗೆ ಅಂತ ನನ್ನ ಹತ್ರ ಇತ್ತು, ಆದರೆ ನಾನು ಅದನ್ನು ಯೂಸ್ ಮಾಡಲ್ಲ ಅಂದ್ಬಿಟ್ಟು ಬೇಡ ನನಗೆ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಬಿಟ್ಟಿದ್ದೆ. ಅದಕ್ಕೆ ನಮ್ಮಮ್ಮ ಇರಲಿ, ನಮ್ಮನೆಯಿಂದ ಹೋಗ್ತಾ ಇದೆಯಾ ಹಂಗೆ ಬರೀ ಕಾಲಲ್ಲಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಕೊಡಿಸಿದ್ರು ಡೈಲಿ ಯೂಸ್ಗೆ ನನಗೆ ಅಂತ. ಮತ್ತು ನೆಕ್ಸ್ಟು ನಾನು ಹಳೆಯ ಕಾಲುಂಗುರಗಳು ಇತ್ತು, ಮದುವೆ ಆದ ಹೊಸದ್ರಲ್ಲಿ ತೊಗೊಂಡಿದ್ದು. 1 ಇಯರ್ವರೆಗೂ ಚೇಂಜ್ ಮಾಡಬಾರ್ದು ಅಂತ ಹೇಳಿದ್ರಲ್ವ, ಅದಕ್ಕೆ ಚೇಂಜ್ ಮಾಡಿರಲಿಲ್ಲ. ನನಗೆ ಬೇರೆ ಬೇರೆ ಡಿಸೈನ್ ಥರದ್ದು ವೆರೈಟಿ ಹಾಕ್ಕೊಬೇಕಂತ ತುಂಬ ಇಷ್ಟ ಇತ್ತು. ಆದರೆ 1 ಇಯರ್ವರೆಗೂ ಚೇಂಜ್ ಮಾಡಬಾರ್ದು ಅಂತ ಹೇಳಿದರು ಅನ್ನೋದಕ್ಕೋಸ್ಕರ ಚೇಂಜ್ ಮಾಡಿರಲಿಲ್ಲ. ಬಟ್ ಇವತ್ತು 1 ಇಯರ್ ಮೇಲೆ ಆಯಿತು, ಇನ್ನೇನು 2 ಇಯರ್ಸ್ ಆಗ್ತಾಯಿದೆ, ಇನ್ನೊಂದು 2-3 ತಿಂಗಳು ಹೋದರೆ. ಅದಕ್ಕೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ಹಂಗೆ ಚೇಂಜ್ ಮಾಡಿದೆ. ಅದು ಯಾವ ಥರ ಅಂತಲೂ ತೋರಿಸ್ತೀನಿ. ಹಂಗೆ ಒಂದು ಕಾಲಿಗೆ ದೃಷ್ಟಿ ದಾರ ಬರುತ್ತಲ್ವ, ಅದೊಂದು ತೊಗೊಬಂದೆ. ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೀನಿ, ಹಂಗೆ ತೋರಿಸ್ತೀನಿ ಗೈಸ್, ಯಾರು ಏನು ಅಂದ್ಕೊಬೇಡಿ.
ನೋಡಿ ಗಾಯ್ಸ್, ಈ ಥರ ಸ್ವಲ್ಪ ಈ ಥರ ಡಿಸೈನ್ ನನಗೆ ತುಂಬಾ ಆಸೆ ಇತ್ತು. ನನ್ನ ಫ್ರೆಂಡ್ ಕಾಲಲ್ಲಿ ನೋಡಿದ್ದೆ, ನಾನು ಈ ಥರ ಹಾಕೋಬೇಕು, ನನ್ನ ಕಾಲು ಬೆರಳು ಸ್ವಲ್ಪ ದಪ್ಪ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅಂತ ಇದ್ದೆ. ಆದರೆ ಇವಾಗ ಸ್ವಲ್ಪ ಸಣ್ಣಾಗಿದ್ದೀನಲ್ವ, ಸ್ವಲ್ಪ ಕಾಲು ಬೆರಳೆಲ್ಲ ಸಣ್ಣ ಆಗಿತ್ತು. ಅದಕ್ಕೆ ಈ ಥರದ್ದು ತೊಗೊಳ್ಳೋಣ ಅಂತ ಆಸೆಯಿಂದ ಇದೇ ಥರ ತೊಗೊಬಂದಿದ್ದೀನಿ. ನೋಡಿ ಡಿಸೈನ್ ಯಾವ ಥರ ಇದೆ, ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ನಿಮ್ಮ ಹತ್ರನೂ ಯಾರ ಹತ್ರ ಆದರೂ ಇದೇ ಥರ ಇದ್ದರೆ. ನನ್ನ ಹತ್ರ ಫಸ್ಟ್ ಇದ್ದಿದ್ದು ನಾರ್ಮಲಿ ಎಲ್ಲರಿಗೂ ಮದುವೆ ಟೈಮಲ್ಲಿ ಇದೇ ಥರ ಹಾಕೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಗೆಲ್ಲ ನಮ್ಮ ಸೈಡ್ ಇದೇ ಥರನ ಹಾಕ್ತಾಯಿದ್ದಿದ್ದು ಇದಿತ್ತು. ಸೊ ಅದಕ್ಕೆ ಇವಾಗ ಈ ಥರ ತೊಗೊಬಂದೆ. ಆಮೇಲೆ ಇದೊಂದು ದೃಷ್ಟಿದು ದಾರ ಬರುತ್ತಲ್ವ, ಅಷ್ಟೊಂದಿತ್ತು, ಅದು ಬೇಡ, ಅದು ಚೇಂಜ್ ಮಾಡೋಣ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಗೈಸ್. ಇಷ್ಟೇ ಗಾಯ್ಸ್, ನೋಡಿದ್ರಿ ಅಲ್ವಾ, ಇಷ್ಟು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ. ಯಾಕಂದರೆ ಇವಾಗ ನೀವು ನೆಕ್ಸ್ಟು ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಲ್ವ. ನನ್ನ ಮಗಳಿಗೆ ಮಂಗಳವಾರ ಬಂದರೆ 28 ಬಂದರೆ 8 ಕಂಪ್ಲೀಟಾಗಿ 9 ಬೀಳುತ್ತೆ. ಸೊ ಅದಕ್ಕೆ ನಾವು ಇವಾಗ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಬೆಳ್ಳಿ ಇದು ಏನು ತೊಗೊಬಂದಿರಲಿಲ್ಲ. ಕಿವಿ ಒಂದು ಇಯರಿನ ಒಂದು ಪ್ರೆಸ್ ಮಾಡಿಸಿದ್ವಿ, ಕಿವಿ ಒಂದು ಚುಚ್ಚಿದ್ವಿ. ಅದಕ್ಕೆ ತೊಗೊಬರೋಣ ಅಂತಂದ್ಬಿಟ್ಟು ತೊಗೊಬಂದ್ವಿ. ನೋಡೋಣ, ಇನ್ನೂ ಒಳ್ಳೆ ದಿನ ಕೇಳಿಲ್ಲ, ಅದು ಕೇಳಾದಮೇಲೆ ಅಲ್ಲಿಗೆ ಹೋಗ್ತೀವಿ. ಇದೆಲ್ಲದಕ್ಕೂ ಬಿಲ್ಲು ರಿಟರ್ನ್ ಎಕ್ಸ್ಚೇಂಜ್ ಮಾಡೋಕ್ಕೆ ಅಲ್ಲೇ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಬಟ್ ನನಗೆ ಗೊತ್ತು ಗೈಸ್, ಇದೆಲ್ಲ ಅಂದರೆ ಎಷ್ಟೆಷ್ಟು ಗ್ರಾಮ್ ಇದೆ ಏನು ಅಂತ ಅದೊಂದು ಗೊತ್ತಿಲ್ಲ, ಮರ್ತೋಗಿದೆ. ಬಟ್ ಟೋಟಲಿ ನಮಗೆ 16,000 ಹೇಳಿದ್ರು. ಆದರೆ ನಾವು ಸ್ವಲ್ಪ ಹಳೇದು ಓಲ್ಡ್ ಚೈನ್ ಇತ್ತು, ಅದೆಲ್ಲ ಹಾಕಿ ಎಕ್ಸ್ಟ್ರಾ 7,000 ಕೊಟ್ವಿ ಅಷ್ಟೇ. 7,000 ಆಯಿತು ಎಕ್ಸ್ಟ್ರಾ. ಆದರೆ ಇದು ಒಂದು ಮಾತ್ರ ಸೊಂಟಕ್ಕೆ ದಾರ ಒಂದು ಮಾತ್ರ ನಮ್ಮ ಅಜ್ಜಿ ಕೊಡಿಸಿದ್ರು, ನಮ್ಮ ಬೆಂಗಳೂರು ಅಜ್ಜಿ. ಅವ್ರು ಹೇಳಿದರು ನಾನು ಕೊಡಿಸ್ತೀನಿ ನನ್ನ ಕಾಸಲ್ಲಿ ಅಂತ. ಅವ್ರು ಕೊಡಿಸಿದ್ರು ಇದೊಂದು ಮಾತ್ರ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮಮ್ಮ ಕೊಡಿಸಿದ್ದು. ಓಕೆ ಗೈಸ್, ಇಷ್ಟೇ. ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ನನ್ನ ಮಗಳಿಗೆ ನಾನು ಏನೇನು ಬೆಳ್ಳಿ ಇದು ತೊಗೊಬಂದೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಯಾವ ಥರ ವೀಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. Okay guys, thank you for watching. Love you all. See you in the next vlog. Bye bye.